ನಮಸ್ತೆ ಮಿತ್ರರೇ. ಇವತ್ತು ಹಲಸಿನ ಹಣ್ಣಿನ ಕಡುಬು ಅಂದರೆ ಹಲಸಿನ ಹಣ್ಣಿನ ಗಟ್ಟಿ ಮಾಡಬೇಕಾದ್ರೆ ನಮಗೆ ಅದಕ್ಕೆ ಒಂದು ಬಾಳೆ ಎಲೆ ಬೇಕು ಅಥವಾ ಈ ತೇಗದ ಎಲೆ ಬೇಕಾಗ್ತದೆ. ಇವತ್ತು ಸಿಂಪಲಾಗಿ ಬಹಳ ಕ್ವಿಕ್ಕಾಗಿ ಮಾಡುವಂತಹ ಒಂದು ರುಚಿಕರವಾದ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಹಾಗೂ ಹೆಲ್ದಿಯಾದ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡುವುದು ಎಂದು ನೋಡೋಣ. ವೀಕ್ಷಕರೇ, ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡುವ ಗಟ್ಟಿಯಲ್ಲ, ನಾವು ತುಳುನಾಡಿನಲ್ಲಿ ಪುಂಡಿ ಅಂತ ಏನು ಕರಿತೀವಿ ಅದು ಪುಂಡಿ ಮಾಡ್ತಿದ್ದೇನೆ ನಾನು. ಬೇಕಾಗುವ ಸಾಮಗ್ರಿಗಳು ನೋಡಿ, ಇಲ್ಲಿ 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಹಲಸಿನ ಹಣ್ಣು, 1 ಬೌಲಷ್ಟು ಹಲಸಿನ ಹಣ್ಣು, 2 ಗ್ಲಾಸಿಗೆ 1 ಬೌಲ್ ಹಲಸಿನ ಹಣ್ಣು, ಮತ್ತು ಬೆಲ್ಲ ನಿಮಗೆ ಸಿಹಿಗೆ ತಕ್ಕ ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡದಿದ್ದರೆ ಸ್ಕಿಪ್ ಸಹ ಮಾಡ್ಬೋದು. ಇದು ಸಿಹಿ ಇದ್ದರೆ ಹಾಕ್ಕೊಳ್ಳುವ ಅಗತ್ಯ ಇಲ್ಲ, ಯಾಕೆಂದರೆ ನಾವೇ ಕಡುಬು ಮಾಡ್ತಿದ್ದೇವೆ. ಸಿಹಿ ಕಡುಬು ಬೇಕಿದ್ದರೆ ತುಂಬ ಸ್ವಲ್ಪ ಹಾಕ್ಕೊಳ್ಬೋದು. ಇದು ತೆಂಗಿನ ತುರಿ, 1 ಮುಷ್ಟಿಯಷ್ಟು ತೆಂಗಿನ ತುರಿ ಬೇಕು, ಮತ್ತು ಕಾಳು ಮೆಣಸು ಹಾಗೂ ಹಳದಿ ಬೇಕು ನಮಗೆ. ಸೊ ಹಳದಿ, ಕಾಳು ಮೆಣಸು. ಈಗ ಮೊದಲಿಗೆ ನಾವೇನು ಮಾಡೋದು ಹೇಳಿದರೆ, ಈ ಹಲಸಿನ ಹಣ್ಣನ್ನು ಇದರಲ್ಲಿ ಸ್ವಲ್ಪ ನಾವು ಬೇಕಿದ್ರೆ ಫಿಲ್ಲಿಂಗ್ ಮಾಡಿ ಸಹ ಮಾಡ್ಕೊಳ್ಬೋದು. ತೆಂಗಿನ ತುರಿ, ಬೆಲ್ಲ ಮತ್ತು ಇದರ ಫಿಲ್ಲಿಂಗಲ್ಲಿ ಸಹ ಕಡುಬು ಮಾಡ್ಬೋದು. ಮಿಕ್ಸ್ ಮಾಡಿ ಅದರ ಒಟ್ಟಿಗೆ ಸಹ ಕಡುಬು ಮಾಡ್ಬೋದು, ಹೇಗೆ ಸಹ ಆಗ್ತದೆ ನೋಡಿ. ಹೀಗೆ ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ, ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ, ಮತ್ತು ತೆಂಗಿನ ತುರಿ ಹಾಕ್ಕೊಳ್ಳೋಣ, 1 ಮುಷ್ಟಿಯಷ್ಟು ತೆಂಗಿನ ತುರಿ. ಇಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ. ವೀಕ್ಷಕರೇ ನೋಡಿ, ಇಷ್ಟು ಕೋಸ್ಲಿ ಗ್ರೈಂಡ್ ಆಗುವಾಗ ನಾವು ಅಕ್ಕಿಯನ್ನು ಇದಕ್ಕೆ ಹಾಕೊಳ್ಳೋಣ. ಇದೇನು ಫರ್ಮೆಂಟೆಲ್ಲ ಏನು ಮಾಡಲಿಕ್ಕಿಲ್ಲ, ನಾವು ಆ್ಯಸ್ ಯೂಶುವಲ್ ಕಡುಬು ಮಾಡ್ತೇವಲ್ಲ ಹಾಗೆ ಕಡುಬು ಮಾಡಿಕೊಳ್ಳೋದು. ಸ್ವಲ್ಪ ನೀರು ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ನಾನು ಈಗ ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು, ನೀರು ಎರಡನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡುವ. ವೀಕ್ಷಕರೇ, ಇಲ್ಲಿ ನೋಡಿ ಗ್ರೈಂಡ್ ಆದದ್ದು ಬಂತು ನೋಡಿ. ಕೋಸಿ ಗ್ರೈಂಡ್ ಬೇಕು ನಮಗೆ, ತುಂಬ ಫೈನ್ ಪೇಸ್ಟ್ ಬೇಡ, ಫೈನ್ ಬ್ಯಾಟರ್ ಬೇಡ. ನೋಡಿ, ತರಿಯಾಗಿ ನಮಗೆ ಬೇಕು ಇದೀಗ. ಈಗ ಇದಕ್ಕೆ ಇದನ್ನೊಂದು ಬಾಣಲೆಗೆ ಹಾಕ್ಕೊಳ್ಳೋಣ. ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ 2 ಲೋಟಗಳಷ್ಟು ನೀರನ್ನು ಹಾಕೊಳ್ಳೋಣ. ಇಲ್ಲಿ ನೋಡಿ, 2 ಲೋಟದಷ್ಟು ನೀರನ್ನು ಹಾಕ್ಕೊಂಡೆ ನಾನು. ಇನ್ನು ಮಿಕ್ಸಿ ತೊಳೆದು ನೀರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನೋಡಿ, ನೀರು ಮಾಡ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಫ್ರೆಶ್ ಮಾಡಿದಂತಹ ಪೆಪ್ಪರ್ಕಾರ್ನ್ಸ್, ಕರಿಮೆಣಸು, ಇದೆಲ್ಲ ಏನು ಅಜೀರ್ಣ ಆಗದ ಹಾಗೆ ನಾವು ಮಾಡಿಕೊಳ್ಳೋದು. ಪೆಪ್ಪರ್ಕಾರ್ನ್ಸ್ ಹಾಕ್ಕೊಂಡೆ, ಸ್ವಲ್ಪ ಸಾಕು, 10 ಕರಿಮೆಣಸು, 1 ಪಿಂಚ್ ಆಫ್ ಹಳದಿ, ಇನ್ನು ಕೊಬ್ಬರಿ, ಸಣ್ಣದಾಗಿ ಕಟ್ ಮಾಡಿದಂತಹ ಕೊಬ್ಬರಿಯನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಗ್ಯಾಸ್ನ ಮೇಲೆ ಇಟ್ಟುಕೊಂಡು ಇದನ್ನು ಚೆನ್ನಾಗಿ ಆರಿಸಿಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ಒಳ್ಳೆ ಕಲಡಿಸಿಕೊಳ್ಳೋಣ. ನೋಡಿ, ಈಗ ನೀರು ಬೇಕು ನಮಗೆ ಸ್ವಲ್ಪ. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು. ಒಟ್ಟು 1.5 ಗ್ಲಾಸ್ನಷ್ಟು ನೀರನ್ನು ಪುನಃ ಹಾಕ್ಕೊಂಡಿದ್ದೇನೆ ನಾನು ಗ್ರೈಂಡ್ ಮಾಡಿದಂತಹ ಬ್ಯಾಟರಿಗೆ. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳೋಣ. ವೀಕ್ಷಕರೇ, ಹೀಗೆ ಗಂಟಿಲ್ಲದ ಹಾಗೆ ನಾವು ತಿರುಗಿಸಿಕೊಳ್ತಾ ಇರಬೇಕು. ಈ ಹೊತ್ತಿನಲ್ಲಿ 1 ಚಮಚದಷ್ಟು ನಾನು ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಸಣ್ಣ ಚಮಚದಲ್ಲಿ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಪುನಃ ಇದನ್ನು ಗಂಟಿಲ್ಲದ ಹಾಗೆ ತಿರುಗಿಸಿ ಒಂದು ಮುದ್ದೆ ಮಾಡ್ತೇನೆ.
ವೀಕ್ಷಕರೇ ನೋಡಿ ದಪ್ಪ ಆಗ್ತಾ ಬಂತು. ಹೀಗೆ ಗಂಟಿಲ್ಲದ ಹಾಗೆ ನಾವು ಇದನ್ನೀಗ ಹೀಗೆ ರಾಗಿ ಮುದ್ದೆ ಮಾಡ್ತಾರೆ ನೋಡಿ ಅದೇ ರೀತಿ, ಅಥವಾ ನಾವು ಹೀಗೆ ಕಡುಬು ಮಾಡ್ತೇವೆ ನೋಡಿ ಅದೇ ರೀತಿಯಾಗಿ ಇದನ್ನೀಗ ಮಾಡ್ಬೋದು. ಒಳ್ಳೆ ಗಟ್ಟಿಯಾಗಲಿ. ವೀಕ್ಷಕರೇ ಇಲ್ಲಿ ನೋಡಿ ಒಂದು ಮುದ್ದೆಗೆ ಬಂತಿದೆ. ಈಗ ಇದನ್ನು ಈ ಮುದ್ದೆಗೆ ಬರುವಾಗ ಆಫ್ ಮಾಡ್ಕೊಳ್ಳೋಣ, ಮತ್ತು ತಣ್ಣಗಾಗಲಿಕ್ಕೆ ಕೆಳಗಡೆ ಇಟ್ಕೊಳ್ಳೋಣ. ವೀಕ್ಷಕರೇ ನೋಡಿ ಇದನ್ನು ಈಗ ನಾನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೇನೆ. ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇನ್ನು ಚೆನ್ನಾಗಿ ಒಳ್ಳೆ ಬಿಸಿ ಇರುವಾಗ, ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ತಣ್ಣೀರನ್ನು ಹೀಗೆ ತಾಗಿಸಿಕೊಂಡು ಹೀಗೆ ನಾವು ಇದನ್ನು ಸ್ಮೂತ್ ಮಾಡ್ಕೊಳ್ಳೋಣ. ತುಂಬ ಮಾಡ್ಕೊಳ್ಬೇಕಂತ ಏನಿಲ್ಲ, ಸ್ವಲ್ಪ ಕೈಗೆ ಮಾತ್ರ ಎಣ್ಣೆ ಅಥವಾ ತಾಗಿಸಿಕೊಂಡು ಈಗ ಹೀಗೆ ಮಾಡಿ ಒಂದೊಂದೇ ಉಂಡೆಗಳಾಗಿ ಮಾಡಿ ಇಲ್ಲಿ ನೋಡಿ ಒಂದು ಸ್ಟೀಮರನ್ನು ನಾನು ಇಟ್ಕೊಂಡಿದ್ದೇನೆ. ಸ್ಟೀಮರನ್ನು ಆನ್ ಮಾಡಿದ್ದೇನೆ. ಒಂದೊಂದಾಗಿ ಹೀಗೆ ಇಲ್ಲಿ ಅಥವಾ ಸುರಿಗೆ ಮಾಡಿಟ್ಟುಕೊಂಡು ಸಾಕ್ತದೆ. ಹೀಗೆ ಮಾಡಿಟ್ಟುಕೊಂಡು ಸ್ಟೀಮರ್ ಬಿಸಿ ಆಗ್ತಾ ಇರುವಾಗ ಹೀಗೆ ಉಂಡೆ ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಉಂಡೆಗಳನ್ನು ಒಳ್ಳೆ ರೌಂಡಾಗಿ ಬರಬೇಕು. ನೋಡಿ ಎಷ್ಟು ಸ್ಮೂತ್ ಉಂಟು ನೋಡಿ. ಒಂದು ಬೇಕಿದ್ದರೆ ಹೋಲ್ ಸಹ ಮಾಡ್ಕೊಳ್ಬೋದು ನಾವು ಹೀಗೆ, ಅಥವಾ ಹೀಗೆ ರೌಂಡಲ್ಲಿ ಸಹ ನಾವು ಇಟ್ಕೊಂಡು ಮಾಡ್ಬೋದು. ಎಲ್ಲ ಉಂಡೆಗಳನ್ನು ನಾನು ಮಾಡಿ ತೋರಿಸ್ತೇನೆ ನಿಮಗೆ. ವೀಕ್ಷಕರೇ ಇಲ್ಲಿ ನೋಡಿ ಎಲ್ಲ ಉಂಡೆ ಮಾಡಿಟ್ಟು ಈಗ ಒಂದೊಂದು ಸಣ್ಣ ಹೋಲ್ಗಳಾಗಿ ಮಾಡಿ ಇದರೊಳಗೆ ಇಟ್ಕೊಳ್ಳೋಣ. ಯಾಕೆಂದರೆ ಹೋಲ್ ಮಾಡಿಟ್ಟರೆ ಅದಕ್ಕೆ ಒಂದು ಚೆಂದ. ನೋಡಿ ಹೀಗೆ ರೌಂಡ್ ಮಾಡಿದ್ದನ್ನು ನೋಡಿ ಹೀಗೆ ಸ್ವಲ್ಪ ಈ ನೀರಿನಲ್ಲಿ ಅದ್ದಿ ಒಂದು ನಿಮಗೆ ಅಂಟ್ತದೆ. ಅಂದರೆ ಹೀಗೆ ನೋಡಿ ಹೀಗೆ ಮಾಡಿ ಹೋಲ್ ಹಾಗೆ ಇಟ್ಟುಕೊಂಡ್ರೆ ಇಲ್ಲಿ ನೋಡಿ ಹೀಗೆ ರೌಂಡ್ ಉಂಡೆ ಆದ ಮೇಲೆ ಸ್ವಲ್ಪ ನೀರಿಗೆ ಕೈ ಬೆರಳನ್ನು ಮುಟ್ಟಿಸಿಕೊಂಡು ಒಂದು ಹೀಗೆ, ಇಲ್ಲದೆ ಸ್ವಲ್ಪ ಅಂಟುತ್ತದೆ ಅದು. ಅದಕ್ಕೆ ನೋಡಿ ಒಂದು ರೌಂಡ್ ಮೊದಲಿಗೆ ಇಟ್ಕೊಳ್ಳೋಣ. ವೀಕ್ಷಕರೇ ನೋಡಿ ಕೊನೆಯದನ್ನು ಇಟ್ಟುಕೊಳ್ತಿದ್ದೇನೆ ನಾನು. ನೋಡಿ ಹೀಗೆ ಸ್ವಲ್ಪ ಅವಕಾಶ ಕೊಟ್ಟು ಬಿಟ್ಟು ಇನ್ನೊಂದು 15, ಆಲ್ರೆಡಿ ಇದು ಬೆಂದಂತಹ ಹಿಟ್ಟಲ್ಲ, ಅದರಿಂದಾಗಿ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ಒಂದು 15 ನಿಮಿಷಗಳ ಬಳಿಕ ನೋಡಿ ಒಳ್ಳೆ ಬೆಂದಿದೆ. ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ನೀವು ಒಂದು ಕಡ್ಡಿಯನ್ನು ಹಾಕ್ಕೊಂಡು. ಇದು ಬೆಂದಿದೆ, ಒಳ್ಳೆ ಬೆಂದಿದೆ. ಯಾಕೆ ಹೇಳಿದರೆ ಅದರ ಮೊದಲೇ ಇದು ಒಳ್ಳೆ ನಾವು ಅದನ್ನು ಚೆನ್ನಾಗಿ ಇದು ಮಾಡಿಕೊಂಡಿರ್ತೇವೆ. ನೋಡಿ ಹೀಗೆ ಸ್ಮೂತಾಗಿ ಉಂಟು ನೋಡಿ. ಸ್ಮೂತ್ ಆದ ಒಂದು ಪುಂಡಿ ರೆಡಿ ಆಯಿತು. ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಲಿ. ವೀಕ್ಷಕರೇ ಇಲ್ಲಿ ನೋಡಿ ಒಂದೊಂದಾಗಿ ಹೀಗೆ ತೆಗೆದುಕೊಳ್ಳೋಣ. ಸ್ವಲ್ಪ ತಣ್ಣಗಾದರೆ ಒಳ್ಳೆ ಆಗ್ತದೆ ತೆಗಿಲಿಕ್ಕೆ. ಇನ್ನೊಂದು ಸ್ಪೂನನ್ನು ಸಹ ಯೂಸ್ ಮಾಡಿಕೊಂಡು ತೆಗಿಬೋದು ನೀವು. ಹೀಗೆ ಸ್ವಲ್ಪ ಅಗಲದ ಪಾತ್ರೆಯಲ್ಲಿ ತೆಗೆದು ಎಲ್ಲವನ್ನು ಹೀಗೆ ತೆಗೆದುಕೊಳ್ತೇನೆ. ವೀಕ್ಷಕರೇ ಸಾಧಾರಣ ಕೆಲವನ್ನು ತೆಗೆದು ನೋಡಿ ಹೇಗೆ ಚೆನ್ನಾಗಿ ಬಂದಿದೆ ನೋಡಿ. ಈ ಹಲಸಿನ ಹಣ್ಣಿದ್ರೆ ಗಟ್ಟಿ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಥರದ ಖಾದ್ಯಗಳನ್ನು ನಾವು ಮಾಡ್ಬೋದು. ದೇಹಕ್ಕೂ ಆರೋಗ್ಯಕ್ಕೂ ಬಹಳ ಉತ್ತಮವಾದ ಈ ಜಾಕ್ ಫ್ರೂಟ್ನ ಸೀಸನ್ನಲ್ಲಿ, ಅಂದರೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿಯ ಬಗೆಯ ಖಾದ್ಯಗಳನ್ನು ತಯಾರಿಸಿ ಖುಷಿ ಪಡಿ ಅಂತ ಹೇಳುತ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.